ಜನರಿಗೆ ಆತಂಕ ಸೃಷ್ಟಿಸಿದ್ದ ಹುಲಿಯನ್ನ ಸೆರೆ ಹಿಡಿಯಲಾಗಿದೆ. ನಿಟ್ಟುಸಿರು ಬಿಟ್ಟಿದ್ದಾರೆ ದೇಪಾಪುರ ಗ್ರಾಮಸ್ಥರು. ಚಾಮರಾಜನಗರ ಜಿಲ್ಲೆ ದೇಪಾಪುರ ಗ್ರಾಮ ಇದು. ಹುಲಿ ಪ್ರತ್ಯಕ್ಷ ಆಗಿತ್ತು, ಬಹಳ ಭಯ ಹುಟ್ಟಿಸಿತ್ತು. ಆವಾಗವಾಗ ಪತ್ತೆ ಆಗ್ತಾನೆ ಇತ್ತು. ಹೆಜ್ಜೆ ಗುರುತುಗಳು ಕೂಡ ಜಮೀನುಗಳಲ್ಲಿ ಮೂಡ್ತಾ ಇತ್ತು. ಗ್ರಾಮಸ್ಥರು ಭಯ, ಮನೆಯಿಂದ ಹೊರಬರಕ್ಕಾಗ್ತಾ ಇರಲಿಲ್ಲ. ಇನ್ನು ಜಮೀನುಗಳಿಗೆ ಹೋಗೋದು ಕನಸಿನ ಮಾತಾಗಿತ್ತು. ದೇಪಾಪುರ ಹಾಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಬೋನ್ ಇರಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ರು. ಆಮೇಲೆ ಅಲ್ಲಿ ಕೃಷಿ ಚಟುವಟಿಕೆಗಳಿಗೂ ಕೂಡ ಬ್ರೇಕನ್ನು ಹಾಕಿದ್ರು. ಜಾನುವಾರುಗಳು, ಮೇಕೆಗಳು ತಿಂದು ತೇಗುವಂಥ ಆತಂಕ ಇತ್ತು. ಅಂತೂ ಇಂತೂ ವ್ಯಾಘ್ರನನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಬೋನನ್ನು ಇಟ್ಟು ಸೆರೆ ಹಿಡಿದಿದ್ದಾರೆ. ಇನ್ನು ಇದಿಷ್ಟೇ ಅಲ್ಲ, ಇನ್ನೂ 5 ಹುಲಿಗಳಲ್ಲಿ ಕಾಣಿಸಿಕೊಂಡಿದ್ವು. ಇಲ್ಲಿ ನಂಜೆ ದೇವಪುರದಲ್ಲಿ ಅಲ್ಲಿ ಮರಿ ಹುಲಿ ಮತ್ತು ತಾಯಿ ಹುಲಿ, ಅವಕ್ಕೂ ಕೂಡ ಈಗ ತೀವ್ರವಾದಂಥ ಶೋಧವನ್ನು ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ. ಯಾಕಂದರೆ ಇತ್ತೀಚೆಗೆ ಈ ಚಾಮರಾಜನಗರದ ಬಂಡೀಪುರ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಂತಹ ಗ್ರಾಮಗಳಲ್ಲಿ ಹುಲಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಈ ಹಿಂದೆ ರೈತರು ತಮ್ಮ ಜಾನುವಾರುಗಳನ್ನು ತಿಂದು ಕೊಂದು ಹಾಕಿದ್ವು ಅನ್ನೋ ಕಾರಣಕ್ಕೆ ವಿಷಪ್ರಾಶನವನ್ನು ಮಾಡಿ ಹುಲಿಗಳ ಮಾರಣ ಹೋಮವನ್ನೇ ಮಾಡಿದರು, ಕತ್ತರಿಸಿ ಹಾಕಿದರು. ಹಾಗಾಗಿ ಅಂಥ ಘಟನೆಗಳಿಗೂ ಕೂಡ ಈಗ ಸದ್ಯಕ್ಕೆ ಬ್ರೇಕ್ ಹಾಕಲಾಗಿದೆ. ಅವರ ವಿರುದ್ಧ ಕ್ರಮ ತೆಗೆದುಕೊಂಡು ಈಗ ಹುಲಿಗಳು ನೇರವಾಗಿ ದಾಳಿಯನ್ನು ಇಡ್ತಾ ಇದ್ವು. ಅಂದರೆ ಅವು ಈಗ ಆಹಾರವನ್ನು ಅರಸಿ ಬರ್ತಾ ಇದ್ವು. ಆ ಟೈಮ್ನಲ್ಲಿ ಯಾರು ಸಿಗುತ್ತಾರೋ ಅವ್ರ ಮೇಲೆ ದಾಳಿಗಳನ್ನು ಮಾಡ್ತಾ ಇತ್ತು. ಜೊತೆಗೆ ಜಾನುವಾರುಗಳು ತಿಂದು ತೆಗ್ತಾ ಇತ್ತು. ಹಾಗಾಗಿನೇ ಅಲ್ಲಿ ಜಮೀನುಗಳಿಗೆ ಹೋಗಲಿಕ್ಕೆ ಜನರು ಭಯವನ್ನು ಪಡ್ತಾ ಇದ್ದರು. ಹುಲಿ ಹಿಡಿದಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದಂತೆ ತಂಡೋಪತಂಡವಾಗಿ ದೇಪಾಪುರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಆ ಹುಲಿಯನ್ನು ನೋಡಲಿಕ್ಕೆ ಬಂದಿದ್ದರು. ಅಲ್ಲಿ ಕೂಡ ವ್ಯಾಘ್ರ ಕೋಪದಿಂದಲೇ ನೋಡ್ತಾ ಇದ್ದ ಜನರ ಕಡೆಗೆ. ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ಏನಿದ್ದಾರೆ ಹರಸಾಹಸವನ್ನು ಪಟ್ಟು ಈ ಹುಲಿಯನ್ನು ಸೆರೆ ಹಿಡಿದಿದ್ದಾರೆ. ಹಾಗೆಯೇ ನಂಜೆ ದೇವಪುರದಲ್ಲಿರುವಂಥ 5 ಹುಲಿಗಳನ್ನು ಕೂಡ ಆದಷ್ಟು ಬೇಗ ಸೆರೆ ಹಿಡಿಯಬೇಕಾಗಿದೆ.